ಒಂದು ಶಾಂತವಾದ ಹಳ್ಳಿ. ಅಲ್ಲಿ ಮುಚ್ಚಿದ್ದೊಂದು ಬಾಗಿಲು. ಅದ್ರ ಹಿಂದೆ ಬರೋಬ್ಬರಿ 6 ತಿಂಗಳ ಕಾಲ ಒಂದು ಭಯಾನಕ ರಹಸ್ಯ ಅಡಗಿತು, ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಹಾಗಾದ್ರೆ ಆ ರಹಸ್ಯ ನನ್ನ ಜೊತೆ ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರ್ದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ. ನೀವು ಕೂಡ ಒಂದ್ಸಲ whitegold.money ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇಂಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ಹೊರಗೆ ಬಂದಿದ್ದು ಹೇಗೆ ಮತ್ತು ಆ ಕಥೆ ನಮ್ಮೆಲ್ಲರಿಗೂ ಏನ್ ಹೇಳುತ್ತೆ? ಬನ್ನಿ ಇವತ್ತು ಅದರ ಬಗ್ಗೆ ನೋಡೋಣ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಕಣ್ಮರೆಯಾದ್ರೆ ಏನಾಗುತ್ತೆ? ಅವರ ಕುಟುಂಬದವರ ಸ್ಥಿತಿ ಹೇಗಿರುತ್ತೆ? ಉತ್ತರ ಸಿಗದ ಪ್ರಶ್ನೆಗಳು, ವರ್ಷಗಟ್ಲೆ ಕಾಡೋ ನೋವು ಅಲ್ವಾ? ಮಹದೇವಸ್ವಾಮಿಯವರ ಕುಟುಂಬ ಕೂಡ ಇದೇ ರೀತಿಯ ಒಂದು ಅನಿಶ್ಚಿತತೆಯಲ್ಲೇ ಬದುಕ್ತಿತ್ತು. ಹೌದು, 6 ತಿಂಗಳು, ಅಷ್ಟು ದೀರ್ಘಕಾಲ. ಒಂದು ಭಯಾನಕ ಸತ್ಯ ಬೀಗ ಹಾಕಿದ ಮನೆಯೊಳಗೆ ಹಾಗೇ ಉಳಿದುಬಿಟ್ಟಿತ್ತು. ಹೊರಗಿನ ಜಗತ್ತಿಗೆ ಇದರ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗಲಿಲ್ಲ. ನಂಬೋಕಾಗುತ್ತಾ? ನೋಡಿ, ಇದು ಕೇವಲ ಒಂದು ಕಥೆ ಅಂತ ಅನ್ಕೋಬೇಡಿ. ಇದು ನಮ್ಮ ಕಣ್ತಪ್ಪಿ ಹೋದ ಒಂದು ದುರಂತ. ಮನೆಯ 4 ಗೋಡೆಗಳ ಮಧ್ಯೆ ಒಬ್ಬ ವ್ಯಕ್ತಿ ನರಳಿ ಪ್ರಾಣ ಬಿಟ್ರೂ ಹೊರಗಿನ ಪ್ರಪಂಚಕ್ಕೆ ಅದರ ಸದ್ದು ಸ್ವಲ್ಪನೂ ಕೇಳಿಸ್ಲೇ ಇಲ್ಲ. ಅಂದ್ರೆ ಇದು ಹೇಗೆ ಸಾಧ್ಯವಾಯಿತು? ಅದೇ ದೊಡ್ಡ ಪ್ರಶ್ನೆ. ಸರಿ, ಹಾಗಾದರೆ ಬನ್ನಿ ಮಂಡ್ಯದ ದೊಡ್ಡ ಅರಸಿನಕೆರೆ ಅನ್ನೋ ಗ್ರಾಮದಲ್ಲಿ ನಡೆದ ಆ ಆಘಾತಕಾರಿ ಘಟನೆಯ ಆಳಕ್ಕೆ ಇಳಿದು ಅದರ ವಿವರಗಳನ್ನು ಒಂದೊಂದಾಗಿ ನೋಡೋಣ. ಮೃತ ವ್ಯಕ್ತಿಯ ಹೆಸರು ಮಹಾದೇವಸ್ವಾಮಿ, ವಯಸ್ಸು 45. ಅವ್ರನ್ನ ಬೋಟಿ ಮಹಾದೇವ ಅಂತಾನೂ ಕರೀತಿದ್ರು. ಅವರ ಅಸ್ಥಿಪಂಜರ ಸಿಕ್ಕಿದ್ದು ಅವರು ಬಾಡಿಗೆಗಿದ್ದ ಮನೆಯಲ್ಲೇ. ಆದ್ರೆ ಇಲ್ಲಿರೋ ಅತಿ ಮುಖ್ಯವಾದ ಪಾಯಿಂಟ್ ಏನ್ ಗೊತ್ತಾ? ಬಾಗಿಲನ್ನ ಒಳಗಿನಿಂದ ಲಾಕ್ ಮಾಡಲಾಗಿತ್ತು. ಬಹುಶಃ ಇದೇ ಕಾರಣಕ್ಕಿರಬೇಕು 6 ತಿಂಗಳ ಕಾಲ ಈ ಘಟನೆ ಯಾರ ಗಮನಕ್ಕೂ ಬರಲೇ ಇಲ್ಲ. ಈ ದುರಂತ ಇಷ್ಟು ದಿನ ಹೇಗೆ ಮುಚ್ಚೋಯ್ತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಈ ಟೈಮ್ಲೈನ್ ನೋಡ್ಲೇಬೇಕು. ನೋಡಿ, 1.5 ವರ್ಷದ ಹಿಂದೆ ಅವರು ಕಾಣೆ ಆಗ್ತಾರೆ. ಅವ್ರನ್ನ ಹುಡುಕಿ ಸಾಕಾದ ಕುಟುಂಬ ಬೆಂಗಳೂರಿಗೆ ಹೋಗತ್ತೆ. ಆಮೇಲೆ ಸುಮಾರು 6 ತಿಂಗಳ ಹಿಂದೆ ಅವ್ರು ಯಾರಿಗೂ ಗೊತ್ತಿಲ್ಲದ ಹಾಗೆ ವಾಪಸ್ ಬಂದು ಈ ದುರಂತದ ನಿರ್ಧಾರ ತಗೊಳ್ತಾರೆ. ಅಸಲಿಗೆ ಈ ಇಡೀ ದುರಂತದ ಮೂಲ ಕಾರಣ ಏನು ಗೊತ್ತಾ? ಸಾಲದ ಹೊರೆ. ಹೌದು, ಬೀದಿ ಬದಿ ಹೋಟೆಲ್ ನಡೆಸ್ತಿದ್ದ ಮಹದೇವಸ್ವಾಮಿ ಸಾಲದ ಸುಳಿಯಲ್ಲಿ ಎಷ್ಟು ಆಳವಾಗಿ ಸಿಲುಕಿಬಿಟ್ಟಿದ್ರು ಅಂದ್ರೆ ಕೊನೆಗೆ ತಮ್ಮ ಕುಟುಂಬವನ್ನೇ ಬಿಟ್ಟು ಹೋಗುವಷ್ಟು ಹತಾಶ ಸ್ಥಿತಿಗೆ ತಲುಪಿಬಿಟ್ಟಿದ್ರು. ಪೊಲೀಸರು ಇದಕ್ಕೊಂದು ಹೆಸರು ಕೊಡ್ತಾರೆ, ಅದೃಶ್ಯ ಪುನರಾಗಮನ. ಅಂದ್ರೆ ಕುಟುಂಬ ಮನೆ ಖಾಲಿ ಮಾಡಿ ಹೋದ ಮೇಲೆ ಮಹಾದೇವಸ್ವಾಮಿ ಯಾರಿಗೂ ಕಾಣದಂತೆ ವಾಪಸ್ ಬಂದಿದ್ರು. ಆದ್ರೆ ಬದುಕು ಕಟ್ಟಿಕೊಳ್ಳೋಕೆ ಅಲ್ಲ, ತಮ್ಮ ನೋವನ್ನ ಕೊನೆಗೊಳಿಸೋಕೆ. ಯೋಚಿಸಿ, ತಮ್ಮ ಕುಟುಂಬದ ನೆನಪುಗಳಿದ್ದ ಅದೇ ಮನೆಯಲ್ಲಿ ಅದೆಷ್ಟು ಹತಾಶೆ, ಅದೆಷ್ಟು ಏಕಾಂತದಲ್ಲಿ ಅವರು ಆ ನಿರ್ಧಾರ ತಗೊಂಡಿರಬಹುದು, ಊಹಿಸಕ್ಕೂ ಕಷ್ಟ. ಇಲ್ಲಿರೋ ದುರಂತದ ವ್ಯಂಗ್ಯವನ್ನೊಮ್ಮೆ ನೋಡಿ. ಒಂದು ಕಡೆ ಬೆಂಗಳೂರಿನಲ್ಲಿ ಪತ್ನಿ ಪವಿತ್ರ ತನ್ನಿಬ್ರು ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಫ್ಯಾಕ್ಟರಿಯಲ್ಲಿ ಹಗಲುರುಳು ದುಡಿತಾಳೆ. ಇನ್ನೊಂದು ಕಡೆ ಇಲ್ಲೇ ಹಳ್ಳಿಯಲ್ಲಿ ಅದೇ ಹಳೆ ಮನೆಯಲ್ಲಿ ಆಕೆ ಪತಿಯ ದೇಹ ಕೊಳೆಯುತ್ತಿರುತ್ತೆ. ಈ ಭಯಾನಕ ಸತ್ಯದ ಸುಳಿವು ಯಾರಿಗೂ ಇಲ್ಲದೆ. ಸರಿ, ಹಾಗಾದ್ರೆ ಇಷ್ಟು ದಿನ ಮುಚ್ಚೋಗಿದ್ದ ಈ ರಹಸ್ಯ ಹೊರಗೆ ಬಂದಿದ್ದು ಹೇಗೆ? ಇಲ್ಲಿ ಕತೆಗೆ ಒಂದು ಅನಿರೀಕ್ಷಿತ ತಿರುವು ಸಿಗುತ್ತೆ. ಅದೇನೆಂದು ನೋಡೋಣ ಬನ್ನಿ. ಅಚ್ಚರಿ ಅಂದ್ರೆ ಈ ರಹಸ್ಯ ಬಯಲಾಗಿದ್ದು ಒಂದು ಹಬ್ಬದ ಸಿದ್ಧತೆಯಿಂದ. ಗ್ರಾಮದೇವತೆ ಏಳೂರಮ್ಮ ದೇವಿಯ ಜಾತ್ರೆ ಬರ್ತಿತ್ತು. ಅದಕ್ಕಾಗಿ ಮನೆಯ ಮಾಲೀಕರಾದ ಗೀತಾ ಅವರು ಮನೆಗೆ ಸುಣ್ಣ ಬಳಸೋಣ ಅಂತ ನಿರ್ಧಾರ ಮಾಡಿದ್ರು. ರವಿಗೆ, ಅಂದ್ರೆ ಮಹದೇವ್ ಸ್ವಾಮಿಯ ತಮ್ಮನಿಗೆ ಮನೆ ಖಾಲಿ ಮಾಡಕ್ ಹೇಳಿದ್ರು. ರವಿ ಬಂದು ನೋಡಿದ್ರೆ ಬಾಗಿಲು ಒಳಗಿಂದ ಲಾಕ್ ಆಗಿದೆ. ಅನುಮಾನ ಬಂದು ಬಾಗಿಲೊಡೆದಾಗ ಕಾದಿತ್ತು ಆಘಾತಕಾರಿ ಸತ್ಯ. ಸೊ ಈ ಕಥೆ ಕೇವಲ ಮಹದೇವಸ್ವಾಮಿಯ ದುರಂತ ಅಷ್ಟೇ ಅಲ್ಲ, ಇದು ಅದಕ್ಕಿಂತ ದೊಡ್ಡದು. ಇದು ನಮ್ಮ ಸಮಾಜದ, ನಮ್ಮ ಸಮುದಾಯದ ಜವಾಬ್ದಾರಿಯ ಬಗ್ಗೆ ಒಂದು ದೊಡ್ಡ ಪ್ರಶ್ನೆನ ನಮ್ಮ ಮುಂದೆ ಇಡುತ್ತೆ. ಇಲ್ಲಿರೋ ದುರಂತದ ತಪ್ಪು ತಿಳುವಳಿಕೆನ ಒಮ್ಮೆ ಗಮನಿಸಿ. ಮನೆಯ ಬಗ್ಗೆ ಮಾತುಕತೆ ನಡೀತಾನೇ ಇತ್ತು. ಆದ್ರೆ ಎಲ್ಲರೂ ಆ ಮುಚ್ಚಿದ ಬಾಗಿಲನ್ನ ಒಂದು ಖಾಲಿ ಮನೆಯ ಸಂಕೇತ ಅಂತ ನೋಡಿದರೆ ವಿನಃ ಅದೊಂದು ಸಮಾಧಿಯಾಗಿರಬಹುದು ಅಂತ ಯಾರಿಗೂ ಅನ್ನಿಸ್ಲೇ ಇಲ್ಲ. ಕೊನೆಗೆ ಈ ಘಟನೆ ನಮ್ಮೆಲ್ಲರನ್ನೂ ಒಂದು ಗಂಭೀರ ಪ್ರಶ್ನೆ ಕೇಳುವಂತೆ ಮಾಡುತ್ತೆ. ನಮ್ಮ ಕಣ್ಣೆದುರೇ ಇರೋ ಸೂಚನೆಗಳನ್ನ ನಾವು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದೀವಿಯಾ? ನಮ್ಮ ಅಕ್ಕಪಕ್ಕದಲ್ಲಿರೋ ಮುಚ್ಚಿದ ಬಾಡಿಲುಗಳ ಹಿಂದೆ ಅಡಗಿರೋ ನೋವನ್ನ ನಾವು ಗಮನಿಸ್ತಾ ಇದ್ದೀವಾ? ಬಹುಶಃ ನಾವು ತೋರುವ ಒಂದು ಸಣ್ಣ ಗಮನ, ನಾವು ಆಡುವ ಒಂದು ಸಹಾಯದ ಮಾತು ಇಂಥ ದುರಂತಗಳು ನಡೆಯದಂತೆ ತಡೆಯಬಹುದೇನೋ.
ಯೋಚಿಸ್ಬೇಕಾದ ವಿಷಯ ಅಲ್ವಾ?